ಅವನಿಗೆ ಎಲ್ಲವೂ ಇತ್ತು: ಹಣ, ಆರಾಮ, ಅಧಿಕಾರ. ಆದರೂ ಅವನು ತನ್ನ ಕಣ್ಣುಗಳನ್ನು ನರಕದಲ್ಲಿ ತೆರೆದನು. ನೀವು ಈಗ ಕೇಳಲಿರುವುದು ಯೇಸು ಹೇಳಿದ ಒಂದು ಕಥೆ, ಭವಿಷ್ಯದ ಬಗ್ಗೆ ಅಲ್ಲ, ಆದರೆ ಬಹಳ ಮಂದಿ ನಿರ್ಲಕ್ಷಿಸುವ ಒಂದು ವಾಸ್ತವ್ಯದ ಬಗ್ಗೆ. ಪ್ರಶ್ನೆ ಕೇವಲ ಅವನಿಗೆ ಏನಾಯಿತು ಅನ್ನುವುದಲ್ಲ. ಪ್ರಶ್ನೆ ಏನೆಂದರೆ, ಇದು ನಿಮಗೂ ಸಂಭವಿಸಬಹುದೇ? ಒಬ್ಬ ಮನುಷ್ಯನಿದ್ದನು. ಅವನಿಗೆ ಒಬ್ಬ ಮನುಷ್ಯನಿಗೆ ಬೇಕಾದ ಎಲ್ಲವೂ ಇದ್ದವು. ಅವನಿಗೆ ಎಂದಿಗೂ ಮುಗಿಯದ ಸಂಪತ್ತಿತ್ತು. ಅವನು ಧರಿಸಿದ ಬಟ್ಟೆಗಳು ಅವನ ಸ್ಥಾನಮಾನವನ್ನು ತೋರಿಸುತ್ತಿದ್ದವು. ಅವನ ಮನೆ ಆರಾಮದಿಂದ, ಭದ್ರತೆಯಿಂದ ಮತ್ತು ಸಂಭ್ರಮದಿಂದ ತುಂಬಿತ್ತು. ಪ್ರತಿದಿನವೂ ಅವನ ಜೀವನ ಒಂದೇ ರೀತಿಯಿತ್ತು, ಸರಳವಾಗಿ ಅಲ್ಲ, ಐಶ್ವರ್ಯದಿಂದ. ಅವನು ಊದಿ ಬಣ್ಣದ ಬಟ್ಟೆಗಳನ್ನು ಧರಿಸುತ್ತಿದ್ದನು. ಅದು ಶ್ರೀಮಂತರಿಗೆ ಮಾತ್ರ ಸಿಗುವ ಗುರುತು. ಅತ್ಯುತ್ತಮವಾದ ಲಿನಿನ್ ಬಟ್ಟೆಗಳು ಅವನ ದೇಹವನ್ನು ಮುಟ್ಟುತ್ತಿದ್ದವು. ಅವನ ಮೇಜು ಎಂದಿಗೂ ಖಾಲಿಯಾಗಿರಲಿಲ್ಲ. ಅವನ ಮನೆಯಲ್ಲಿ ಹಸಿವಿರಲಿಲ್ಲ, ಅಭಾವವಿರಲಿಲ್ಲ, ಹೋರಾಟವಿರಲಿಲ್ಲ. ಯಾರಾದರೂ ಅವನ ಜೀವನವನ್ನು ನೋಡಿದರೆ ಈ ಮನುಷ್ಯನು ಧನ್ಯನು ಎಂದು ಹೇಳುತ್ತಿದ್ದರು. ಆದರೆ ಅವನ ಗೇಟಿನ ಹೊರಗೆ, ದೂರದಲ್ಲಲ್ಲ, ಮರೆಮಾಡಿದ ಸ್ಥಳದಲ್ಲಲ್ಲ, ಅಲ್ಲೇ ಲಾಜರಸ್ ಎಂಬ ಒಬ್ಬ ಮನುಷ್ಯನಿದ್ದನು. ಅವನು ದುರ್ಬಲನಾಗಿದ್ದನು, ಹಸಿದವನಾಗಿದ್ದನು. ಅವನ ದೇಹವು ಗಾಯಗಳಿಂದ ತುಂಬಿತ್ತು. ಅವನು ಐಶ್ವರ್ಯವನ್ನು ಕೇಳಲಿಲ್ಲ, ಮೇಜಿನ ಬಳಿ ಕುಳಿತುಕೊಳ್ಳಲು ಕೇಳಲಿಲ್ಲ. ಅವನಿಗೆ ಬೇಕಾಗಿದ್ದು ತುಂಬ ಚಿಕ್ಕದು, ತುಂಡುಗಳು, ಮೇಜಿನಿಂದ ಬೀಳುವ ಆಹಾರದ ತುಂಡುಗಳು, ಯಾರಿಗೂ ಅಗತ್ಯವಿಲ್ಲದವು, ಯಾರೂ ಗಮನಿಸದವು. ಆದರೆ ಅವನಿಗೆ ಅದು ಕೂಡ ಸಿಗಲಿಲ್ಲ. ಧನಿಕನು ಆ ಗೇಟಿನ ಬಳಿ ನಡೆದು ಹೋಗುತ್ತಿದ್ದನು. ಒಮ್ಮೆ ಅಲ್ಲ, ಪ್ರತಿದಿನ. ಅವನು ಅದೇ ಮನುಷ್ಯನನ್ನು ನೋಡುತ್ತಿದ್ದನು, ಅದೇ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದನು. ಆದರೆ ಅವನ ಪ್ರತಿಕ್ರಿಯೆ ಒಂದೇ: ಏನೂ ಇಲ್ಲ. ಮನೆಯಲ್ಲಿ ಸಂಭ್ರಮ, ಗೇಟಿನ ಹೊರಗೆ ನಿಶ್ಶಬ್ದ. ಮನೆಯಲ್ಲಿ ಐಶ್ವರ್ಯ, ಹೊರಗೆ ನೋವು. ಅವರ ಮಧ್ಯದ ಅಂತರ ಬಹಳ ಚಿಕ್ಕದು, ಆದರೆ ಅವರ ಜೀವನಗಳ ಅಳತೆಯಾಗದಷ್ಟು ದೊಡ್ಡದು. ಕಾಲ ಸಾಗಿತು. ಧನಿಕನು ತನ್ನ ಜೀವನವನ್ನು ಹಾಗೆಯೇ ಮುಂದುವರಿಸಿದನು. ಲಾಜರಸ್ ಗೇಟಿನ ಬಳಿ ಬಿದ್ದಿದ್ದನು, ದಿನದಿಂದ ದಿನಕ್ಕೆ ದುರ್ಬಲವಾಗುತ್ತಾ. ಅವನ ಗಾಯಗಳ ಮೇಲೆ ನಾಯಿಗಳು ಬಂದು ನೆಕ್ಕುತ್ತಿದ್ದವು. ಯಾರೂ ನಿಲ್ಲಲಿಲ್ಲ, ಯಾರೂ ಸಹಾಯ ಮಾಡಲಿಲ್ಲ. ಒಂದು ದಿನ ಎಲ್ಲವೂ ನಿಂತಿತು. ಲಾಜರಸ್ ಸತ್ತನು. ಯಾರೂ ಗಮನಿಸಲಿಲ್ಲ, ಯಾರೂ ಅವನ ಹೆಸರನ್ನು ಹೇಳಲಿಲ್ಲ. ಆದರೆ ದೇವರು ಅವನನ್ನು ಕಂಡನು. ದೂತರು ಅವನನ್ನು ಹೊತ್ತುಕೊಂಡು ಹೋದರು, ಶಾಂತಿಯ ಕಡೆಗೆ, ಆರಾಮದ ಕಡೆಗೆ, ಅಬ್ರಹಾಮನ ಬಳಿಗೆ. ಧನಿಕನು ಕೂಡ ಸತ್ತನು. ಅವನಿಗೂ ಅಂತ್ಯವಾಯಿತು. ಅವನ ಸಂಪತ್ತು ಉಳಿಯಿತು, ಆದರೆ ಅವನು ಉಳಿಯಲಿಲ್ಲ. ಅವನು ಸಮಾಧಿ ಮಾಡಲಾಯಿತು. ಆಮೇಲೆ ಅವನು ತನ್ನ ಕಣ್ಣುಗಳನ್ನು ತೆರೆದನು. ಆರಾಮದಲ್ಲಲ್ಲ, ಶಾಂತಿಯಲ್ಲಲ್ಲ, ಅವನು ನರಕದಲ್ಲಿ ಕಣ್ಣು ತೆರೆದನು. ಯಾತನೆಯ ಸ್ಥಳದಲ್ಲಿ, ತಪ್ಪಿಸಿಕೊಳ್ಳಲಾಗದ ವಾಸ್ತವದಲ್ಲಿ. ಮೊದಲ ಬಾರಿಗೆ ಅವನಿಗೆ ಅಗತ್ಯವಾಯಿತು. ಅವನು ಮೇಲೆಗೆ ನೋಡಿದನು. ದೂರದಲ್ಲಿ ಅಬ್ರಹಾಮನನ್ನು ಕಂಡನು ಮತ್ತು ಅವನ ಪಕ್ಕದಲ್ಲಿ ಲಾಜರಸ್. ಅವನು ಕಡೆಗಣಿಸಿದ ಮನುಷ್ಯನು ಈಗ ಶಾಂತಿಯಲ್ಲಿದ್ದನು. ಅವನು ಕೂಗಿದನು, ತಂದೆ ಅಬ್ರಹಾಮನೇ, ನನ್ನ ಮೇಲೆ ಕರುಣೆ ತೋರು. ಲಾಜರಸ್ಸನ್ನು ಕಳುಹಿಸು. ಅವನ ಬೆರಳ ತುದಿಯನ್ನು ನೀರಿನಲ್ಲಿ ಮುಳುಗಿಸಿ ನನ್ನ ನಾಲಿಗೆಯನ್ನು ತಂಪು ಮಾಡಲಿ, ಏಕೆಂದರೆ ನಾನು ಈ ಬೆಂಕಿಯಲ್ಲಿ ಯಾತನೆ ಅನುಭವಿಸುತ್ತಿದ್ದೇನೆ. ಒಮ್ಮೆ ಯಾತನೆಯನ್ನು ಕಡೆಗಣಿಸಿದ ಮನುಷ್ಯನು ಈಗ ಒಂದು ಹನಿ ನೀರಿಗಾಗಿ ಬೇಡಿಕೊಳ್ಳುತ್ತಿದ್ದಾನೆ. ಅಬ್ರಹಾಮನು ಉತ್ತರಿಸಿದನು, ಮಗನೇ, ನೆನಪು ಮಾಡು, ನಿನ್ನ ಜೀವನವನ್ನು ನೆನಪು ಮಾಡು. ನೀನು ಪಡೆದದ್ದನ್ನು ನೆನಪು ಮಾಡು. ನೀನು ಒಳ್ಳೆಯದನ್ನು ಪಡೆದಿದ್ದೆ. ಲಾಜರಸ್ ಕೆಟ್ಟದ್ದನ್ನು ಅನುಭವಿಸಿದ್ದನು. ಆದರೆ ಈಗ ಎಲ್ಲವೂ ಬದಲಾಗಿದೆ. ಅವನು ಆರಾಮದಲ್ಲಿದ್ದಾನೆ, ನೀನು ಯಾತನೆಯಲ್ಲಿದ್ದೀಯಿ. ಮತ್ತು ನಮ್ಮ ಮತ್ತು ನಿಮ್ಮ ಮಧ್ಯದಲ್ಲಿ ಒಂದು ದೊಡ್ಡ ಅಂತರವಿದೆ. ಯಾರೂ ಇಲ್ಲಿಂದ ನಿಮ್ಮ ಕಡೆಗೆ ಹೋಗಲು ಸಾಧ್ಯವಿಲ್ಲ, ಯಾರೂ ಅಲ್ಲಿಂದ ಇಲ್ಲಿಗೆ ಬರಲು ಸಾಧ್ಯವಿಲ್ಲ. ಅವನು ಅರ್ಥ ಮಾಡಿಕೊಂಡನು. ಇನ್ನು ಅವಕಾಶವಿಲ್ಲ, ಮತ್ತೆ ಹಿಂತಿರುಗಲು ಸಾಧ್ಯವಿಲ್ಲ. ಅವನು ಹೇಳಿದನು, ಆಗ ನನ್ನ ಕುಟುಂಬಕ್ಕೆ ಕಳುಹಿಸು. ನನಗೆ 5 ಸಹೋದರರಿದ್ದಾರೆ. ಅವರನ್ನು ಎಚ್ಚರಿಸು. ಅವರು ಇಲ್ಲಿ ಬರದಂತೆ ನೋಡಿಕೋ. ಅಬ್ರಹಾಮನು ಹೇಳಿದನು,
ಅವರಿಗೆ ಮೋಶೆ ಮತ್ತು ಪ್ರವಾದಿಗಳಿದ್ದಾರೆ, ಅವರು ಕೇಳಲಿ. ಇಲ್ಲ, ಅವನು ಹೇಳಿದನು. ಯಾರಾದರೂ ಸತ್ತವರಿಂದ ಹೋಗಿದರೆ ಅವರು ಪಶ್ಚಾತ್ತಾಪ ಪಡುತ್ತಾರೆ. ಅಬ್ರಹಾಮನು ಉತ್ತರಿಸಿದನು, ಅವರು ಈಗ ಕೇಳದಿದ್ದರೆ ಅವರು ನಂತರವೂ ಕೇಳಲಿಲ್ಲ. ಯಾರಾದರೂ ಸತ್ತವರಿಂದ ಎದ್ದರೂ ಕೂಡ ಎಲ್ಲವೂ ಮುಗಿಯಿತು. 2 ಮನುಷ್ಯರು, 2 ಜೀವನಗಳು, 2 ಅಂತ್ಯಗಳು. ಒಬ್ಬನು ಎಲ್ಲವನ್ನೂ ಹೊಂದಿದ್ದನು, ಆದರೆ ಏನನ್ನೂ ನೋಡಲಿಲ್ಲ. ಇನ್ನೊಬ್ಬನು ಏನೂ ಹೊಂದಿರಲಿಲ್ಲ, ಆದರೆ ದೇವರಿಂದ ಕಂಡನು. ಅವರ ನಡುವೆ ಒಂದು ಅಂತರ. ಅದು ಸತ್ತ ನಂತರ ನಿರ್ಮಿಸಲ್ಪಟ್ಟದ್ದಲ್ಲ, ಜೀವನದಲ್ಲೇ ರೂಪುಗೊಂಡದ್ದು. ಕಥೆ ಮುಗಿದಿದೆ, ಆದರೆ ನಿರ್ಧಾರ ಇನ್ನೂ ಉಳಿದಿದೆ. ಒಂದು ದಿನ ಅದು ಅಂತಿಮವಾಗುತ್ತದೆ. ಆ ದಿನ ಯಾರೂ ದಾಟಲು ಸಾಧ್ಯವಿಲ್ಲ. ಯೇಸುವನ್ನು ನಂಬು, ಆತನ ಮಾರ್ಗದಲ್ಲಿ ನಡಿ, ನೀತಿಯ ಜೀವನವನ್ನು ಆರಿಸು. ಇಂದು ತೆಗೆದುಕೊಳ್ಳುವ ನಿರ್ಧಾರ ನಿತ್ಯ ಜೀವವನ್ನು ನಿರ್ಧರಿಸುತ್ತದೆ.